ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮ MI ಮಲ್ಲಪ್ಪ ಚೂತವ್ರ. ಆತ್ಮೀಯರೇ, ಈಗ ನೀವು BDCC ದಿನಾಲೂ ಕೇಳ್ತಾ ಇರ್ತೀರಿ, ಕೇಳ್ರಿ, ನೋಡ್ತಾ ಇರ್ತೀರಿ, ನೋಡ್ರಿ. ಯಾಕೆಂದ್ರೆ ನಿಜವಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಅದರಲ್ಲೂ BDCC ಈ ಬ್ಯಾಂಕಿನ ಬದ್ದ ಎಲ್ಲರಿಗೂ ಒಂದು ಕುತೂಹಲ. ಇಲ್ಲಿವರೆಗೆ ಯಾರ್ಯಾರು ಎಲ್ಲೋ ಮುಗಿಸ್ಕೊಂಡು ಹೋಗಿಬಿಡಿದ್ರು, ಹೊಂದಾಣಿಕೆ ಮಾಡಿಕೊಂಡು ನಮ್ಮವ್ರದಷ್ಟು ನಿಮ್ಮವ್ರದಷ್ಟು ಅಂತೇಳಿ ಕೆಲವೊಂದು ಚೆನ್ನಾಗಿ ಕುಡ್ಕೊಂಡು ಅವ್ರವ್ರಿಗೆ ಒಂದಿಷ್ಟು ತಮ್ಮ ಬೇಕಾದವ್ರಿಗೆ ಹೆಲ್ಪ್ ಮಾಡ್ಕೊಳ್ಳೋದು ದಾಡ್ಕೊಂಡು ಹೋಗೋದು ಮಾಡ್ತಾಯಿದ್ರು. ಇತ್ತೀಚೆಗೆ ಅದು ಭಾಳ ಬೃಹತ್ತಾಗಿ ಬೆಳೀತಾ ಇದೆ ಆರ್ಥಿಕವಾಗಿ BDCC. ಹೀಗಾಗಿ ಎಲ್ಲರ ಕಣ್ಣದ್ರ ಮೇಲೆ ಹೋದು, ಜೊತೆಗೆ ಅದು ರೈತರಿಗೆ ಹೆಲ್ಪ್ ಆಗುವಂತಹ ಮತ್ತು ರೈತರಿಗಾಗಿ ಇರುತ್ತಿರುವಂಥ ಒಂದು ಬ್ಯಾಂಕ್ ಅನ್ನೋದನ್ನು ನಾವು ಮರಿಬಾರ್ದಾಗಿದೆ. ಆದರೆ ಇತ್ತೀಚೆಗೆ ಕೆಲವಷ್ಟು ಜನ ಅದನ್ನು ಒಂದು ಏನಪ್ಪ ಅಂತಂದ್ರೆ ಲಾಭದ ಒಂದು ಸಂಸ್ಥೆ, ಅದು ನಾವು ಬೇರೆ ಬೇರೆ ಒಂದು ಕಾರ್ಪೊರೇಟ್ಗಳಿರ್ಬೋದು, ವ್ಯವಹಾರಗಳಿಗೆ ಆಯಿತು, ಬಿಸ್ನೆಸ್ಗಾಯಿತು, ಇಂಡಸ್ಟ್ರಿಗೆ ಸಹಿತ ಯೂಸ್ ಮಾಡ್ಬೋದು ಅನ್ನೋದು ತರ್ಕನೂ ಮಾಡ್ತಾಯಿದ್ರು. ಆ ದಿಶೆಯಲ್ಲಿ ತಮಗೆ ಹೆಂಗೆ ಬೇಕೋ ಹಂಗೆ ಅದನ್ನು ಉಪಯೋಗ ಮಾಡ್ಕೊಳ್ಳೋದು, ಸಾಲ ತೊಗೊಳ್ಳೋದು ಒಂದಿಷ್ಟೇನೋ ಕೊಡೋದು ತೊಗೊಳ್ಳೋದು, ಕೊಡೋ ಟೈಮ್ದಾಗ ಸಾಲ ವರ್ಷಕ್ಕೆ ಮುಡಿಸೋಂಥ ಪ್ರಸಂಗ ಬಂದಾಗ ಒಂದಿಷ್ಟು ಹಳೆ ದಿವಸ ಮಾಡೋದು, ಹೀಗೆಲ್ಲ ಮಾಡ್ತಾ ಅನುಕೂಲಿಸಿಂದು ಒಂದು ಸ್ವಲ್ಪ ಆರ್ಥಿಕ ಸಹಾಯ ಮಾಡಿಕೊಂಡು ಕೆಲವು ಜನ ಲಾಭ ಮಾಡ್ಕೊಳ್ತಾ ಇದ್ದರು. ಆದರೆ ಈಗ ಅದು ಏನಪ್ಪ ಅಂತಂದ್ರೆ ಎಲ್ಲರಿಗೂ ಗೊತ್ತಾಗ್ಯದ ಆ ಥರದ್ದೆಲ್ಲ. ಹೌದು, ಇದರಿಂದ ಏನೋ ಅದ. ಮತ್ತು ಜೊತೆಗೆ ಇನ್ನೊಂದು ಏನಪ್ಪ ಅಂದ್ರೆ BDCC ಬ್ಯಾಂಕಿನ ಕಮಾಂಡ್ ಯಾರಿಗಾಗಿರ್ತದೆ ಅವ್ರಿಗೆ ಇಲ್ಲಿ ಹೀರೋಪ ಅನ್ನುವಂಥದ್ದು ಒಂದು ವಾತಾವರಣ ನಿರ್ಮಾಣ ಆಗಿಬಿಟ್ಟದ್ರಿ. ಆ ಗುಂಪಿಗೆ ಒಂದು ಹೀರೋಯಿಸಮ್ ಇರ್ತದೆ, ಅವ್ರು ಹೇಳಿದಂಗೆ ನಡೀತದಪ್ಪ ಜಿಲ್ಲೆಯಲ್ಲಿ ಅನ್ನುವಂಥ ಒಂದು ಇವತ್ತು ಎಲ್ಲರಲ್ಲೂ ಭಾವ ಬೆಳೆದದ. ಈಗ ಹಲವು ಸಲ ಈ ಮಾತನ್ನು ಮಾತಾಡಿದ್ದದ. ಈಗ ಆ ದಿಶೆಯಲ್ಲಿ ಇದು ನಡಕ್ಕೇನೋ ನಮ್ಮ ಚಂದ್ರರಾಜ್ ಹಟ್ಟಿಹೊಳಿ ಅವ್ರನ್ನ ಹಿಂದೆ ಸರಿಸಿದ ತಕ್ಷಣ ಏನೋ ಒಂದಿಷ್ಟು ಹೊಂದಾಣಿಕೆ ರಾಜಕಾರಣ ಆಗ್ಬೋದು ಅಂತ ಅನ್ನಿಸ್ತಾ ಇತ್ತು. ಬಟ್ ನಮ್ಮ ಸತೀಶ್ ಅವರಂತೂ ಈ ಸಲ ಉಗ್ರ ಅಂದರೆ ಮತ್ತೇನಿದ್ರು ಗೊತ್ತಿಲ್ಲ, ಯುದ್ಧ ಅನ್ನೋಷ್ಟು ಮಟ್ಟಿಗೆ ಅವ್ರು ಮಾತಾಡ್ತಾ ಇದ್ದಾರೆ. ಅದನ್ನು ನಾವು ಮುಂದೆ ಹೋಗಿದ್ದೀವಿ, ಹಿಂಸರಿ ಮಾತಿಲ್ಲ ಅನ್ನೋದು. ಸೋಲಿಗೆಲ್ಲೂ ಏನಾಗ್ತದೆ ನಿಮ್ಮೆಲ್ಲ ಆಶೀರ್ವಾದ ಅನ್ನೋಂಗೆ ಮಾತಾಡ್ತಾ ಇದ್ದಾರೆ. ಹೀಗಾಗಿ ಎಲ್ಲರಿಗೂ ಇದೊಂದು ಚಾಲೆಂಜ್ ಆಗಿಬಿಟ್ಟಿದೆ ಇವತ್ತು. ಕತ್ತಿ ಮತ್ತು AB ಪಾಟೀಲ್ರಿಗೆ ಇದೊಂದು ಚಾಲೆಂಜ್ ಆಗಿಬಿಟ್ಟುಬಿಟ್ಟದೆ ಇವತ್ತು. ಯಾಕಂದ್ರೆ ಹುಕ್ಕೇರಿಯಲ್ಲಿ ಎಂಟ್ರಿ ಹೊಡಿತಾ ಇದ್ದಾರೆ. ಇನ್ನು ಹುಕ್ಕೇರಿದು ಹೇಳಿಲ್ಲ, ಈಗ ಎಲ್ಲೋ ಸಲ ಹೇಳಿದ್ದೀನಿ ಮಾತಲ್ಲ. ಹುಕ್ಕೇರಿಯಿಂದ ಏನಾದರೂ ಕತ್ತಿಯವ್ರದ್ದು ಮತ್ತು AB ಪಾಟೀಲರು ಈ ಸಲ ಸೋತ್ರ ಅವ್ರು ಹೇಳಿ ತಪ್ಪು ಹೋಗ್ಬಿಡ್ತದೆ. ಅಲ್ಲಿ ಒಂದು ನಾವೊಂದು ಎರ ಅಂತೀವಿ, ಅದು ಯುಗ ಅಂತೀವಿ, ಒಂದು ಯುಗದ ಅಂತ್ಯ ಆತಪ್ಪ. ಹುಕ್ಕೇರಿ ತಾಲೂಕದಲ್ಲೇ ಕತ್ತಿಯವ್ರದ್ದು ಮುಗಿದು AB ಪಾಟೀಲ್ ಮುಗಿದು ಹೊಸ ಎರ ಶುರುವಾಗ್ತದೆ ಅನ್ನೋ ಒಂದು ಮೆಸೇಜ್ ಹೋಗುವಂಥ ಎಲ್ಲ ಸಾಹಿತ್ಯಗಳಿದ್ದಾವೆ. ಅದಕ್ಕೆ ಅವ್ರಿಗೂ ಇವತ್ತು ಜಿದ್ದಿಗೆ ಬಿದ್ದಂಗೆ ಆಗಿಬಿಡೋದು ನಮ್ಮ ಕತ್ತಿಯವರಿಗೆ ಮತ್ತು AB ಪಾಟೀಲರಿಗೆ. ಹೀಗಾಗಿ ಅವರು ಎಲ್ಲ ಕಡೆ ಹೋಗ್ತಾ ಇದ್ದಾರೆ. ಅವರು ಕೆಲವು ಕೂಡ ಅಭಿಪ್ರಾಯ ಮಾಡ್ತಾ ಇದ್ದಾರೆ, ಮೊದಲು ಹಿಂಗೆ ಇರಲಿಲ್ಲಪ್ಪ, ಇದಕ್ಕಾಗಿ ಏನಿದು ನಾವು ಸರ್ಕಾರದ ಹೊಂದಾಣಿಕೆ ಮಾಡಿಕೊಂಡು ಹೋಗ್ತಿದ್ದೀವಿ, ಖರ್ಚು ಹೆಚ್ಚಾಗ್ತಿರಲ್ಲ, ಎಲ್ಲರಿಗೂ ಲಾಭ ಆಗ್ತಿತ್ತು ಅನ್ನೋ ಮಾತಾಡ್ತಾ ಇದ್ದಾರೆ. ಆ ರೀತಿ ಮಾತಾಡೋರಿಗೆ ಒಂದಿಷ್ಟು ಏನಪ್ಪ ನೀವು 600 ಕೋಟಿಗಳಲ್ಲಿ ಸಾಲ ಮಾಡಿದ್ರಿ, ಎಲ್ಲ ಮಾಡಿದ್ರಿ, ದುಡ್ಡು ಹಿಂಗೆ ಮಾಡ್ಬೋದು ಹೆಂಗೆ ಅಂದಾಗ ಅದಕ್ಕೊಂದು ಏನೋ ಉತ್ತರ ಕೊಡ್ತಾರೆ ಅವರು. ಇಲ್ಲ, ನಾವು ಆ ದುಡ್ಡನ್ನ ಅಲ್ಲೇ ಹಾಕಿದ್ದೀವಿ, ಡೆವಲಪ್ಮೆಂಟ್ ಮಾಡ್ಬೋದು, ದುಡ್ಡು ಸಾಲ ತೆಗೆದು ಮತ್ತೇನೋ ಬರ್ತದೆ, ಹಾಗಾಗಿ ನಾವು ಸ್ವಲ್ಪ ಅಲ್ಲೇ ದುಡ್ಡು ಅಲ್ಲೇ ಅದು ನಾವು ತೊಗೊಂಡಿಲ್ಲಪ್ಪ, ಅಲ್ಲಿ ಭ್ರಷ್ಟತೆ ಏನು ನಡೆದಿಲ್ಲ ಅನ್ನೋ ಕ್ಲಾರಿಟಿ ಕೊಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಅದಕ್ಕೆ ನಮ್ಮ ಜಾರಕಿಹೊಳಿ ಬಣದವರು ಅದು ವಿಶೇಷವಾಗಿ ಅವರು ಟೀಕೆ ಮಾಡ್ತಾಯಿದ್ರಿ. ಲಾಸ್ಟ್ ಸಾಲ ಮಾಡಿದರೆ ನೀವು ದಿವಾಳಿ ಹಚ್ಚಿದ್ರಿ, ನಾವಿನ್ನದು ಮತ್ತೆ ಎತ್ತಬೇಕಾದ್ರೆ ಮತ್ತಷ್ಟು ಟೈಮ್ ತೊಗೊಳ್ತದೆ ಅನ್ನೋಂಥ ಮಾತು. ಆದರೆ ನಾವು ಎತ್ತೀವಿ, 1 ವರ್ಷ ಮೇಲಕ್ಕೆ ಎತ್ತೀವಿ. ಮೊದಲಿದ್ದಂಥ ಹೀರಾ ಶುಗರ್ ಮಟ್ಟಕ್ಕೆ ತಂದು ನಿಲ್ಲಿಸ್ತೀವಿ ಅಂತೇಳಿ ಹೀರಾ ಶುಗರು ಮತ್ತು ನಮ್ಮ ವಿದ್ಯುತ್ ಸಂಘ ಇವು ಹಿಡ್ಕೊಂಡು DCC ಬ್ಯಾಂಕ್ಗೆ ಅವರು ಅಟ್ಯಾಕ್ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಯಾಕಂದರೆ DCC ಬ್ಯಾಂಕ್ ಮೇಲೆ ಈಗ ಏನಪ್ಪ ಹೇಳುತ್ತೆ ಯಾರದು ಅಂತಂದ್ರೆ ಒಂದು ಕಡೆ ಕತ್ತಿ ಅವ್ರದ್ದು, ಇನ್ನೊಂದು ಕಡೆ ನಮ್ಮ ಜಾರಕಿಹೊಳಿ ಅವ್ರದ್ದು. ಇವರಿಬ್ಬರ ಮಧ್ಯೆ ಜೊಲ್ಲೆಯವರು ನಮ್ಮದು ಒಂದು ಸ್ವಲ್ಪ ಹಿಡಿದು ಸಾಧಿಸ್ಬೇಕು ಅಂತ ಅವ್ರು ಪ್ರಯತ್ನ ಮಾಡಿದಾಗ, ಹಾಗಾದ್ರೆ ನಾವು ಒಂದಾಗ್ಬಿಟ್ರೆ ಅಂತ ನಮಗೆ ಈಸಿ ಆಗ್ತದೆ ಅಂತೇಳಿ ನಮ್ಮ ಜಾರಕಿಹೊಳಿ ಅವರು ಮತ್ತು ಅದೇ ಕಾಲಕ್ಕೆ ಜೊಲ್ಲೆಯವರು ಒಂದಾಗಿ ಒಂದು ಬೆಲ್ಟ್ ಮಾಡ್ಕೊಂಡಿದ್ದಾರೆ. ಅದನ್ನು ಅಥವಾ ಒಂದು ಬನ ಮಾಡ್ಕೊಂಡಿದ್ದಾರೆ, ಅಥವಾ ಸಿಂಡಿಕೇಟ್ ಅಂತ ಕರಿತಾರೆ. ಅದಕ್ಕೆ ಇಲ್ಲಿ ಕರಿತೀರಿ ಅಂತ ಕರೋರಿಲ್ಲ. ಆದರೆ ಅವ್ರನ್ನ ಮಾಡ್ಕೊಂಡು ಈಗ ಅನಿವಾರ್ಯ ಮತ್ತು ಹುಕ್ಕೇರಿ ತಾಲೂಕಿಗೆ ಬೆಲೆ ಹಚ್ಚಿದ ತಕ್ಷಣ ಈಗ ನಮ್ಮ ಕತ್ತಿಯವರು ಮತ್ತು ಇವರು AB ಪಾಟೀಲರು ಪ್ರತಿಯೊಂದು ಹಳ್ಳಿಗೆ ಹುಕ್ಕೇರಿಯಲ್ಲಿ ಅಡ್ಡಾಡ್ತಾ ಇದ್ದಾರೆ. PKPSಗಳು ಭೇಟಿಯಾಗಿ ಒಂದು ಹಂತಕ್ಕೆ ತಂದು ನಿಲ್ಲಿಸಿದ್ದಾರೆ. ಯಾಕಪ್ಪ ಅಂತಂದ್ರೆ 91 ಏನೋ ಅದಾವೆ PKPS, ಆದರೆ ಹೆಚ್ಚು 63 PKPSಗಳು ನಮ್ಮ ಕಡೆ ಇದಾವೆ ಅಂತ ಒಂದೇನೋ ನ್ಯೂಸ್ಗಳು ಬರ್ತಾ ಇದ್ದಾವೆ. ಅಂದ್ರೆ ನಾವು ರೆಡಿ ಇದೀವಪ್ಪ, ಇನ್ನು ನಾವು ಹಿಂಗೆ ಸರಿದಿಲ್ಲ ಅಂತೇಳಿ. ಅಂದ್ರೆ ಇದು ಹೆಚ್ಚು ಕಡಿಮೆ ಎಲ್ಲರೂ ನಾವು 35 40 PKPS ಓಟುಗಳು ಹೀಗೆ ಮಾತಾಡ್ತಾ ಇರ್ತಾರೆ. ಆದರೆ ಇವು ನಾಳಿನ ಇಲೆಕ್ಷನ್ ಘೋಷಣೆ ಆದಮೇಲೆ ಅಂದರೆ ಸೆಪ್ಟೆಂಬರ್ 30ಗೆ ಅದು ಯಾರ್ಯಾರು ವೋಟರ್ಸ್ ಅದಾರೆ ಏನು ಗೊತ್ತಾಗುವಂಥದ್ದು. ಈಗ ವೋಟರ್ ಲಿಸ್ಟು ಇಲ್ಲ, ಹಿಂದಿನ ಲಿಸ್ಟಿನ ಮೇಲೆ ಅವ್ರು ಗುದ್ದಾಡ್ತಾ ಇದ್ದಾರೆ. ಇರಲಿ, ಯಾಕಂದರೆ ಹೆಚ್ಚು ಅವರ ಬರೋದು ಹೋಗೋದು ಮಾಡ್ತಿರ್ತಾರೆ. ಹೀಗಾಗಿ ಅವ್ರಿಗೂ ಒಂದು ಭರವಸೆ, ಇಂಥವ್ರು ಇಷ್ಟ ಓಟೋದಪ್ಪ ನಮಗೂ ಬರ್ತಾವೆ ಅಂತೇಳಿ. ಆ ನೆಲೆಯಲ್ಲಿ ನಾವು ಗೆಲ್ತೀವಿ ಅಂತ ಎಲ್ಲರೂ ಮಾತಾಡ್ತಾ ಇದ್ದಾರೆ. ಈ ನಡುವೆ ಏನಾಗಿಬಿಡೋದಪ್ಪ ಅಂದ್ರೆ ಚಂದ್ರರಾಜ್ ಹಟ್ಟಿಹೊಳಿ ಅವ್ರು ಸರಿದ ತಕ್ಷಣ ಈಗ ಮೃಣಾಲ್ ಅವರು ನಿಲ್ದಾರು ಅನ್ನೋದು ಒಂದು ಹೊಸ ಸುದ್ದಿಗಳು ಬರ್ತಾಯಿದ್ದಾವೆ.
ಯಾಕೋ ಏನೋ ಜನರ ಸಚಿವರ ಬಗ್ಗೆ ಏನೂ ಮಾತಾಡಲಿಲ್ಲ. ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರಾಗಲಿ ಯಾರೋ ಆಗಲಿ ಈಗ ಮಗನಲ್ಲಿ ತಂದಿಲ್ಲ ಇಲ್ಲಿ ಡಿಸಿಸ್ ಬ್ಯಾಂಕ್ ಸೇರಿಸುವಂಥ ಕೆಲಸ ಮಾಡುವಂಥ ಕೆಲಸ ಮಾಡ್ತಾಯಿದ್ದ. ಇದನ್ನು ಯಾರ ಜೊತೆ ಹೊಂದಾಗಿಯೋ ಏನೋ ಗೊತ್ತಿಲ್ಲ, ಏನು ನಡೀತಾ ಇದ್ದು ಗೊತ್ತಿಲ್ಲ ಬ್ಯಾಂಡ್ ಕರೆಕ್ಟನ್ನು. ಆದರೆ ಅವರು ನಿಲ್ಲಿಸುವಂಥ ಒಂದು ತಯಾರಿ ನಡೆಸಿದ್ದು ನೋಡಿದ್ರೆ ಈ ಕಡೆ ಲಕ್ಷ್ಮಣ್ ಸವದಿಯವರು ಮತ್ತು ಕಾಗೆಯವರು ಅವರು ಒಂದು ಬೆಳಗ್ತಾರಾಗಿರುತ್ತೆ. ಕಾಗೆಯವರು ಸ್ಪಷ್ಟ ಹೇಳ್ತಾ ಇದ್ದಾರೆ, ಏನಪ್ಪ ನಾವು ಸೌದಿಯವ್ರು ಹೆಂಗೆ ಹೇಳ್ತಾರೆ, ನಮ್ಮ ಕಾಂಗ್ರೆಸ್ಸಿಗರು ಹೆಂಗೆ ಹೇಳ್ತಾರೆ ಕೇಳ್ತೀವಿ ಅನ್ನೋದು ಹೇಳುವಂಥ ಮಾತು ಮಾತಾಡ್ತಾರೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಅಂದ್ರೆ ಸೌದಿಯವ್ರು ಹೇಳಿದಂಗೆ ನಾವು ಕೇಳ್ತೀವಿ ಅನ್ನುವಂಥ ಮಾತನ್ನು ಕಾಗೆಯವ್ರು ಹೇಳೋದು ನೋಡಿದರೆ ಒಂದು ಏನಪ್ಪ ಚಿತ್ರಣ ಸ್ಪಷ್ಟ ಆಗ್ತಾ ಹೊರಟದ. ಸಮೀಪ ಬಂದಂಗೆ ಒಂದಂತೆ ಕತ್ತಿ ಮತ್ತು AB ಪಾಟೀಲರಂತೆ ನಿಶ್ಚಿತವಾಗಿಯೂ ತಮ್ಮ ಒಂದು ಕೊನೆಯವರೆಗಿನ ಒಂದು ಹೋರಾಟವನ್ನು DC ಸಲುವಾಗಿ ಅದ್ರ ಮೇಲೆ ಹೇಳೋ ಸಲುವಾಗಿ ಮತ್ತು ಅದೇ ಕಾಲಕ್ಕೆ ಹೀರಾ ಶುಗರ್ ಮೇಲಿಂದ ಆಗಿರ್ಬೋದು ಮತ್ತು ಈ ಒಂದು ನಮ್ಮ ಹುಕ್ಕೇರಿ ತಾಲೂಕಿನ ಈ ಒಂದು ರೈತರ ವಿದ್ಯುತ್ ಸಂಘದ ಮೇಲೆ ಆಗಿರ್ಬೋದು ಸಾಧಿಸ್ಬೇಕಂತ ಪ್ರಯತ್ನ ಮಾಡ್ತಾಯಿದ್ರು, ಸ್ಪಷ್ಟ ಆಗ್ತಾಯಿದೆ. ಈ ಸಂದರ್ಭದಲ್ಲೇ ಒಂದಿಷ್ಟು ಏನಪ್ಪ ಅಂತಂದ್ರೆ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಬಾಯಿ ಅವ್ರ ನಡೆ ಆಗಿರ್ಬೋದು, ನಮ್ಮ ಇನ್ನೊಬ್ಬ ಏನಪ್ಪ ಅಂದ್ರೆ ಸೌದಿ ಅವರ ನಡೆ ಆಗಿರ್ಬೋದು ಸ್ಪಷ್ಟ ಆಗ್ತಾ ಇರಲಿಲ್ಲ. ಯಾವಾಗ ಒಂದು ನಮ್ಮ ರಮೇಶ್ ಜಾರಕಿಹೊಳಿ ಅವರು ಪೂರ್ತಿಯಾಗಿ ನಮ್ಮ ಕುಮಟಳ್ಳಿ ಅವ್ರನ್ನ ತೊಗೊಂಡು ಅಥವಾ ನಮ್ಮ ಇನ್ನೊಬ್ಬರು ಏನಪ್ಪ ಅಂತಂದ್ರೆ ಶ್ರೀಮಂತ ಪಾಟೀಲ್ ತೆಗೆದುಕೊಂಡು ಒಂದು ಎಂಟ್ರಿ ಹೊಡೆದಾಗ ಸಹಜವಾಗಿ ಅಲ್ಲೇ ಒಂದು ಮತ್ತೆ ರಾಜಕೀಯ ಒಂದು ಏನಪ್ಪ ವಾತಾವರಣ ಭಿನ್ನಾಗಿ ಬೆಳೀಲಿಕ್ಕೆ ಶುರು ಆಯಿತು ಅನ್ನೋದು ಅಷ್ಟು ಸತ್ಯದ. ಈ ನಡುವೆ ಮತ್ತು ನಮ್ಮ ಮೃಣಾಲ್ ಅವರನ್ನು ಇಲ್ಲಿ ಆಯ್ಕೆ ಮಾಡಿ ಇಲೆಕ್ಷನ್ ನಿಲ್ಲಿಸುವಂತ ತಯಾರು ಮಾಡ್ತಾಯಿದ್ರು ಅನ್ನೋಂಥ ಮತ್ತೆ ಸುದ್ದಿಗಳು ಬರ್ತಾಯಿದ್ದಾವೆ. ಹೀಗಾಗಿ ಇದೆಲ್ಲ ಕುಡ್ಕೊಂಡು ಒಂದು ಹೊಸ ಒಂದು ಚುನಾವಣೆ, ಒಂದು ಹೊಸ ರೂಪ, ಹೊಸ ರಂಗ ನಿಶ್ಚಿತವಾಗಿ ಪಡ್ಕೊಳ್ಳಿಕ್ಕೆ ಯಾವುದೇ ಸಮಸ್ಯೆ ಇಲ್ಲ. ಅದಕ್ಕಾಗಿ ಇವತ್ತು ಏನು ಮಾಡಿಬಿಟ್ಟಿದ್ದಾರಪ್ಪ ಅಂತಂದ್ರೆ ಈಗ ಹಿಂದೊಮ್ಮೆ ಜಾರಕಿಹೊಳಿ ಅವರ ತಂತ್ರಗಾರಿಕೆ ಹೇಗಿರ್ತದಪ್ಪ ಅನ್ನುವಂಥ ಮಾತನ್ನು ತಮ್ಮೊಂದಿಗೆ ಹೇಳ್ತಾ ನಮ್ಮ ರಮೇಶ್ ಜಾರಕಿಹೊಳಿ ಅವರು ಒಬ್ಬರನ್ನ ಸಪೋರ್ಟ್ ಮಾಡೋದು, ಇನ್ನೊಬ್ಬರು ನಾವು ವಿರೋಧಿನ ನಮ್ಮ ಬಾಲಚಂದ್ರ ಜಾರಕಿಹೊಳಿ ಸಪೋರ್ಟ್ ಮಾಡ್ತಿರ್ಬೋದು ಅಥವಾ ಸತೀಶ್ ಅವರು ಸಪೋರ್ಟ್ ಮಾಡ್ತಿರ್ಬೋದು, ವಿರೋಧಿಸ್ತಾ ಇರ್ಬೋದು. ಒಟ್ಟಿನಲ್ಲೇ ಒಂದು ಪಾಲಿಸಿ ಇವ್ರದ್ದು ಯಾರಪ್ಪ ಈ ಎಲ್ಲರಿಗೂ ತಮಗೇನು ಸಾಧ್ಯ ಆರ್ಥಿಕ ಸಹಾಯ ಮಾಡೋದು ಅಂತೇಳಿ. ಇದಕ್ಕೆ ನಾವು ಅಂದಾಗ ಈಗ ಒಂದು ಮಾತು ಹೊರಗೆ ಬರ್ತಾಯಿದೆ. ನಮ್ಮ AB ಪಾಟೀಲ್ ಇಂಟರ್ವ್ಯೂ ಕೊಡ್ತಾ ಅದು AB ಪಾಟೀಲ್ ಮತ್ತು ಕತ್ತಿಯವರು ಇಲ್ಲ ಈಗಾಗಲೇ ದುಡ್ಡು ಹಂಚಲಿಕ್ಕೆ ಶುರು ಮಾಡಿದ್ದಾರೆ, ನಾವು ದುಡ್ಡು ಹಂಚೋರು ಅಲ್ಲ, ನಾವು ಕೈ ಮುಗಿಯೋರು ಅಷ್ಟು ಅಂತ ಹೇಳಿ ಕೊಟ್ಟರು. ಅವರು ಕೈ ಮುಗಿತಾರೋ ಮತ್ತೇನು ಮಾಡ್ತಾರೋ ಅದು ಮಾತು ಬೇರೆ. ಬಟ್ ಈ ಇಲೆಕ್ಷನ್ದಲ್ಲೇ ದುಡ್ಡು ಹಂಚೋದು, ಸಾಲ ಹಂಚೋದು ಎಲ್ಲ ಕಾಮನ್ ಆಗಿಬಿಟ್ಟದೆ ಇವತ್ತು. ಅದ್ರ ಬಗ್ಗೆ ಯಾರು ಹೆಚ್ಚಿಗೆ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗೋದಿಲ್ಲ. ಆ ರೀತಿ ನಡೆದ ಶುರುವಾಗಿದೆ ಹೇಳೋ ಮಾತು ಕೇಳಿದ್ರೆ. ಇದು DCC ಬ್ಯಾಂಕ್ ಇದ್ದಿದ್ದು ನಿಧಾನಕ್ಕೆ ಈ ಒಂದು ಇಲೆಕ್ಷನ್ನ ಗಂಭೀರತೆ ಪಡೆಯುವ ಜೊತೆಗೆ ದುಡ್ಡಿನ ವ್ಯವಹಾರ ಭಾಳಷ್ಟು ಆಯ್ತಪ್ಪ ಅಂದರೆ ಇದು ನಾಳೆ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತದನ ಅನ್ನುವಂಥದ್ದು. ಯಾಕಂದ್ರೆ ಎಲ್ಲರೂ ದುಡ್ಡು ಕೊಟ್ಟು ಮಧ್ಯಾಹ್ನ ಕೊಟ್ಟು ಆಯ್ಕೆ ಆದ್ರಪ್ಪ ಅಂತಂದ್ರೆ ಅವ್ರು ತಮ್ಮ ಮಾತು ನಡುವೆ ಎಲ್ಲರೂ ಪ್ರಯತ್ನ ಮಾಡ್ತಾ ಇರ್ತಾರೆ. ಈ ನಮ್ಮ ಇಲೆಕ್ಷನ್ ಹೆಂಗೆ ಇದಪ್ಪ ಇವತ್ತಂದ್ರೆ ಈ ದುಡ್ಡಿನ ಮೇಲೆ ವ್ಯವಹಾರ ನಡೆಯೋದ್ರಿಂದಾಗಿ ಯಾರು ದುಡ್ಡು ಹಾಕಿರ್ತಾರೆ, ಪಾರ್ಟಿ ಫಂಡ್ ಯಾರು ಕೊಡ್ಲಿರ್ತಾರೆ ಅವರು ಇಲ್ಲೇ ತಮಗೆ ಬೇಕಾದಂಥ ಕಾನೂನುಗಳು ಮಾಡ್ಕೊಂಡು ಸಾಧ್ಯತೆಗಳಿದ್ದಾವೆ. ಹಾಗಾಗಿ ಇವತ್ತು ಇದು DCC ಬ್ಯಾಂಕ್ನಿಂದ ಪರಿಸ್ಥಿತಿ ಬಂತಂದ್ರೆ ನಾಳೆ ಇಂಥದ್ದು ಆಗ್ಬೋದೇನೋ ಅನ್ನುವಂಥ ಆತಂಕ ಭಾಳ ಜನರಲ್ಲಿ ಕಾಣಲಿಕ್ಕೆ ಅದರಲ್ಲಿ ರೈತರಲ್ಲಿ ಅನ್ನೋದು ಒಂದು ಡೆವಲಪ್ಮೆಂಟ್, ಹೊಸ ಡೆವಲಪ್ಮೆಂಟ್ ಇದು ಆ್ಯಕ್ಚುಲಿ. ಮತ್ತು ನಾವು ನೋಡ್ತಾ ಇದ್ದೀವಿ ಇಲ್ಲಿವರೆಗೆ ಈ ಇಲೆಕ್ಷನ್ಗಳಲ್ಲಿ ಒಂದು ಏನಪ್ಪ ಅಂದ್ರೆ ಮಾಲ್ ಪ್ರಾಕ್ಟೀಸಿಂಗ್, ಸುಳ್ಳು ಹೇಳೋದು, ಮತ್ತೇನೋ ಮಾಡೋದು ನಡೆಯೋದು ಭಾಳಷ್ಟು ಕಾಮನಾಗಿ ನೋಡ್ತಾ ಇದ್ದೀವಿ. ಬಟ್ ಈ ಸಲ ಒಂದು ಸಮಾಧಾನ ಏನಪ್ಪ ಅಂದರೆ ಇಲೆಕ್ಷನ್ ಆಗಲಿಕ್ಕಂಥದ್ದು. ಆದ್ರೆ ಈ ಎರಡೂ ಕಡೆ ಬಲಿಷ್ಠರಿದ್ದಾರೆ. ಬಲಿಷ್ಠರ ಜೊತೆಗೆ ಅವರು ಮಾಡುವಂಥ ಕೆಲಸ ಅವರು ಮಾಡಲಿಕ್ಕೆ ಸಾಧ್ಯದ, ಇವರು ಮಾಡಲಿಕ್ಕೆ ಸಾಧ್ಯದ. ಹೀಗಾಗಿ ಇಂಥ ಸಂದರ್ಭದಲ್ಲಿ ರೈತರಿಗೆ ಇವ್ರು ಏನು ಮಾಡಲಿಕ್ಕೆ ಹೊರಟಿದ್ದಾರೆ ಅನ್ನೋದು ಸ್ಪಷ್ಟತೆ ಬರ್ತಾ ಹೋಗ್ತಾ ಇದೆ ಅಂತ. ಯಾಕಂದರೆ ಈಗ ಮೀಟಿಂಗ್ ಮೇಲೆ ಮೀಟಿಂಗ, ಸಭೆಗಳ ಮೇಲೆ ಸಭೆಗಳು, ಒಂದು ಕಡೆ ನಮ್ಮ ಸತೀಶ್ ಅವರು, ಇನ್ನೊಂದು ಕಡೆ ನಮ್ಮ ಬಾಲಚಂದ್ರ ಅವರು, ಮತ್ತೊಂದು ರಮೇಶ್ ಅವರು, ಅದೇ ರೀತಿ ಇದೇ ಒಂದು ಹಿನ್ನೆಲೆಯಲ್ಲಿ AB ಪಾಟೀಲ್ ಮತ್ತು ಕತ್ತಿ ಅವರು ಇವರು ಸಹಿತ ಮೀಟಿಂಗ್ ಮಾಡ್ತಾ ಇವತ್ತು ಹೆಚ್ಚು ಕಡಿಮೆ ಹುಕ್ಕೇರಿಯಲ್ಲಿ ತಮ್ಮ ಮೆಜಾರಿಟಿ ಮಾಡ್ಕೊಳ್ಳೋಂಥ ಮತ್ತು ತಮಗೆ ಸಪೋರ್ಟ್ ಮಾಡೋಂಥ ಒಂದು ವಿಂಗನ್ನು ತಯಾರು ಮಾಡ್ಕೊಂಡಿದ್ದಾರೆ. ಅಂದರೆ ಹುಕ್ಕೇರಿ ಒಂದು ಕೈ ಬಿಟ್ಟು ಹೋಗಬಾರ್ದು. ಮೊದಲನೇ ತಂತ್ರಗಾರಿಕೆ ಏನಪ್ಪ ಅಂದರೆ ಯಾರಿಗಾದ್ರೂ ಅಷ್ಟ. ಈ ಗೋಕಾಕ್ ತಾಲೂಕದಲ್ಲಂತೂ ಇವರು ಹಾಗಷ್ಟ ಜಾರಕಿಹೊಳಿ ಬ್ರದರ್ಸ್ ಇನ್ನೊಬ್ಬ ಇಲ್ಲಿ ರಾಜಕಾರಣಿ ಬರಬಾರ್ದು ನಮ್ಮ ಪ್ರತಿಸ್ಪರ್ಧಿ ಅಂತ ಅವ್ರು ತಮ್ಮ ಪ್ಲ್ಯಾನ್ ಮಾಡ್ತಾಯಿದ್ದಾರೆ. ಅಂಥ ಪ್ಲ್ಯಾನನ್ನು ಅವರು ಅಲ್ಲಿ ಮಾಡ್ತಾಯಿದ್ದಾರೆ. ಇದೇನು ಹೊಸ ಟೆಕ್ನಿಕ್ ಅಂತಲ್ಲ, ಸಹಜ ಇದು. ರಾಜಕಾರಣದಲ್ಲ ಯಾವುದೇ ಗಿಡ ಒಂದು ಹೆಮ್ಮರಾಗಿ ಬೆಳೆದಿದೆ, ಇನ್ನೊಂದು ಹೆಮ್ಮರನ್ನು ತನ್ನ ಒಂದು ಬುಡದಲ್ಲಿ ಕೆಳಗೆ ಬೆಳೆಸ್ಲಿಕ್ಕೆ ಕೊಡೋದು ಅನ್ನೋದು ನಾವು ಇತಿಹಾಸ ನೋಡ್ತಾ ಬಂದಿದ್ದೀವಿ. ಅಂಥ ಒಂದು ಡೆವಲಪ್ಮೆಂಟ್ ಇಲ್ಲಿ
ಎರಡೂ ಕಡೆ ನಡೆದ. ಹೀಗಾಗಿ ಇದ್ರ ಪ್ರಭಾವ ಏನದಲ್ಲ, ಗೋಕಾಕ್ ಮತ್ತು ಹುಕ್ಕೇರಿ ಜೊತೆ ಚಿಕ್ಕೋಡಿ, ಇದ್ರ ಪ್ರಭಾವ ಜಿಲ್ಲೆ ತುಂಬ ಆಗೋದ್ರಲ್ಲಿ ಎರಡು ಮಾತೇ ಇಲ್ಲ. ಯಾಕಂದರೆ ಜಿಲ್ಲೆಯನ್ನು ಸಹಿತ ನಾನು ಈಗ ನಿಮ್ಮ ಜೊತೆ ಚರ್ಚೆ ಮಾಡಿದಾಗ ಪ್ರತಿಯೊಂದು MLA ಮತ್ತು MLC ತಮ್ಮದೇ ಆದ ಹಿಡಿತವನ್ನು ತಮ್ಮ ಭಾಗದಲ್ಲಿ ಸಾಧಿಸುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದರಿಂದಾಗಿ BDCC ಬ್ಯಾಂಕಿನ ಚುನಾವಣೆ ಮತ್ತಷ್ಟು ಕುತೂಹಲಕಾರಿಯಾಗಿ ಇದು ಇಷ್ಟ ಏನಪ್ಪ ಅಂತಂದ್ರೆ, ಇದು ಈಗ ಯುದ್ಧ ಅಂತ ನಮ್ಮ ಸದಸ್ಯರು ಘೋಷಣೆ ಮಾಡಿದ್ದಾರೆ. ಇವರು ತಮ್ಮದೇ ಆದಂಥ ಮಾತು ಮಾತಾಡ್ತಾ ಇದ್ದಾರೆ. ಒಂದು ರೀತಿ ಏನೋಪ್ಪ ಇದು ಏನಾಗ್ಬೋದು ಎಲೆಕ್ಷನ್ನ ಅನ್ನುವಂಥದ್ದು. ಜೊತೆಗೆ ಇಂಥ ಎಲೆಕ್ಷನ್ಗಳಿಂದ ಎಷ್ಟು ಮಟ್ಟಿಗೆ ರೈತರಿಗೆ ಒಳ್ಳೆ ಕೆಲಸಗಳು ಆದಾವು ಅನ್ನೋಂಥ ಮಾತುಗಳು ಸಹಿತ ಚರ್ಚೆಗೆ ಬರ್ತಾ ಇದ್ದಾವೆ. ಏನೂ ಇರಲಿ, ಒಟ್ಟಾರೆಯಾಗಿ ಇನ್ನು ಸ್ಪಷ್ಟ ಆಗುವಂಥದ್ದು ಏನಪ್ಪ ಅಂದರೆ, ಇದು ಚುನಾವಣೆ ಮ್ಯಾಕ್ಸಿಮಮ್ ಆಗ್ತದೆ. ಕೆಲವೇ ಕಡೆ ಹೊಂದಾಣಿಕೆ ಆಗಬಹುದೇನೋ ಅಂತ ಅನಿಸಿದ್ರು, ಎಲ್ಲ ಕಡೆಯೂ ಇವತ್ತು ನಾವು ನಮ್ಮ ಹಿಡಿದು ಸಾಧಿಸಬೇಕಾದ ಪ್ರತಿಯೊಬ್ಬ ಶಾಸಕರು ವಿಚಾರ ಮಾಡೋದ್ರಿಂದಾಗೆ ತಾವು ಎಲ್ಲ ತಾವು ಬೇಕಾದ ವ್ಯಕ್ತಿಯನ್ನು ಸೇರಿಸುವಂಥ ಕೆಲಸಗಳು ಎಲ್ಲ ಕಡೆ ನಡೆಯುವ ಸಾಧ್ಯತೆಗಳು ಹೆಚ್ಚಿರೋದ್ರಿಂದ ಮತ್ತಷ್ಟಿನ್ನು BDCC ಕುರಿತಾಗಿ ಎಲ್ಲರೂ ದಿನ ನೋಡುವಂಥ ಪ್ರಸಂಗ ಬರ್ಬೋದು. ಬಟ್ ಅದು ಏನೋ ಬರಲಿ, ರೈತರಿಗೆ ಎಷ್ಟು ಅನ್ಯಾಯ ಆಗದಂಗೆ ಆ ಬ್ಯಾಂಕ್ ರೈತರ ಸಲುವಾಗಿ ಉಳಿರಿ. ಯಾಕಂದರೆ ಸಹಕಾರ ಸಂಘಗಳಲ್ಲೇ ವಿಶೇಷವಾಗಿ ಬ್ಯಾಂಕ್ಗಳು ದಿವಾಳಿಗೆ ಹೆಚ್ಚಾಗೋದ ನಾವು ನೋಡ್ತಾ ಬಂದಿದ್ವಿ. ಸಹಕಾರ ಸಂಘದ ರೈತರಲ್ಲಿ ಏನೋ ಮಟ್ಟಿಗೆ ಹಾಕಿ ಸೋಲ್ತಾ ಇದ್ದಾರಪ್ಪ ಅಂತಂದ್ರೆ, ಈವನ್ ಶುಗರ್ ಫ್ಯಾಕ್ಟ್ರಿಗಳು ಸಹಿತ ಸೋಲ್ತಾ ಇದ್ದಾರೆ. ಯಾಕಂದ್ರೆ ಅಲ್ಲೇ ಮೆಜಾರಿಟಿ ಇರ್ತದೆ, ಮೆಜಾರಿಟಿ ಅಂತ ದುಡ್ಡು ಹಾಕಿ ಮಾಡ್ಕೊಂಡ್ರಪ್ಪ ಅಂದ್ರೆ ಶಾಶ್ವತವಾಗಿ ಅವರ ಆಳ್ಗೂ ತೊಗೊಂಥ ಪ್ರಸಂಗ ಬರ್ತದೆ. ಅಂಥ ದುಸ್ಥಿತಿ ಇದಕ್ಕೆ ಬರದೇ ಇರಲಿ. BDCC ಬ್ಯಾಂಕಿಗೆ ಯೋಗ್ಯರು ಬರಲಿ, ಪ್ರಾಮಾಣಿಕವಾಗಿ ಬರಲಿ, ಮತ್ತು ರೈತರಿಗೆ ಒಂದು ಒಳ್ಳೆಯ ಬದುಕಾಗಲಿ ಅಂತೇಳಿ ಅನ್ನೋ ದೃಷ್ಟಿಗಳು ಇವೆಲ್ಲ ಮಾಡ್ತಾಯಿದ್ವಿ. ಏನೋ ಆಗಲಿ, ಒಟ್ಟು ಚುನಾವಣೆ ಮಾತ್ರ ಎಲ್ಲ ಕಡೆ ಆಗೋದು ಹೆಚ್ಚು ಕಡಿಮೆ ಸಾಧ್ಯತೆ ಅದ ಅನ್ನೋದು ಮಾತ್ರ ಸತ್ಯ ಅಂತ ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸಬೇಡ್ರಿ. H60 ನ್ಯೂಸ್ ಅಂತ ಅದೇ ಸೀತಾರಾಮ ಸತ್ಯ ಕೈಗೊಂಡೆ ವಂದನೆಗಳು.